ಭಯೋತ್ಪಾದಕರಿಗೆ ಬಿರಿಯಾನಿ, ಅಮಾಯಕ ಜನರ ಜೀವಹಾನಿ. मारना नहीं चाहिए उनको पकड़ना चाहिए. ಬಾಂಬ್ ಇಡೋ ಉಗ್ರರನ್ನ ಸಾಯಿಸಬೇಡಿ, ಮುದ್ದು ಮಾಡಿ ಎಂದ ಫಾರೂಕ್ ಅಬ್ದುಲ್ಲಾ. ಚಿಕ್ಕಪ್ಪನ ಮಕ್ಕಳ ಹೇಸಿಗೆ ನೆಕ್ಕುತ್ತಾ ಎಚ್ಚರಿಕೆ ಕೊಟ್ಟ ಫಾರೂಕ್. ಫಸ್ಟ್ ವಾಯ್ಸ್ ನ್ಯೂಸ್ ವಾಹಿನಿಯ ವೀಕ್ಷಕರಿಗೆಲ್ಲ ಪ್ರೀತಿಯ ಸ್ವಾಗತ. ಜಮ್ಮು ಕಾಶ್ಮೀರದಲ್ಲಿ ಆಗಬಾರದ ಅನಾಚಾರಗಳಿಗೆಲ್ಲ ಅವಕಾಶ ಕೊಟ್ಟು ದೇಶದ ಮುಕುಟವನ್ನೇ ಮುಕ್ಕಾಗಿಸಿದಂತಹ ಫಾರೂಕ್ ಅಬ್ದುಲ್ಲಾ ಅನ್ನೋ ರಾಜಕಾರಣಿ ಈಗ ಮತ್ತೆ ಉಗ್ರರ ಬಗ್ಗೆ ಭಾರಿ ಅನುಕಂಪವನ್ನ ತೋರಿಸುತ್ತಿದ್ದಾರೆ. ಅವರು ನಮ್ಮ ಸೈನಿಕರನ್ನ ಹತ್ಯೆ ಮಾಡಬಹುದು, ನಾಗರಿಕರನ್ನ ಅಮಾನುಷವಾಗಿ ಸಾಯಿಸಬಹುದು, ಕಂಡಲ್ಲಿ ಬಾಂಬ್ ಇಟ್ಟು ನೂರಾರು ಜನರ ಮಾರಣ ಹೋಮ ನಡೆಸಬಹುದು. ಆದರೂ ನಮ್ಮ ಪೊಲೀಸರು ಅಥವಾ ಸೈನಿಕರು ಆ ಉಗ್ರರನ್ನ ಸಾಯಿಸಬಾರ್ದಂತೆ. ದೇಶಕ್ಕೆ ಇಂತಹ ಹಿತವಚನ ನೀಡಿದ ಪುಣ್ಯಾತ್ಮನೇ ಫಾರೂಕ್ ಅಬ್ದುಲ್ಲಾ. ದೇಶದ ಜ್ಞಾನ ಭಂಡಾರವಾಗಿದ್ದ ಜಮ್ಮು ಕಾಶ್ಮೀರವನ್ನೇ ಆಪೋಷಣ ತೆಗೆದುಕೊಂಡ ಈ ಫಾರೂಕ್ ಅಬ್ದುಲ್ಲಾ ಅಲ್ಲಿ ನಡೆದ ಹಿಂದೂಗಳ ನರಮೇಧಕ್ಕೆ ಎಷ್ಟು ಹೊಣೆ ಅನ್ನೋದು ಎಲ್ಲರಿಗೂ ಗೊತ್ತಿರುವಂತಹ ವಿಚಾರ. ಉಗ್ರರ ಜೊತೆಗೆ ತಿಂದುಂಡು ಅವರ ಜೊತೆಗೆ ಒಡನಾಟ ಮಾಡಿಕೊಂಡು ಅವರ ಸಂತಾನವನ್ನ ಸಾಕಿ ಬೆಳೆಸಿ ದೇಶಕ್ಕೆ ಮಾಡಿದ ಅನಾಚಾರ ಅಪಚಾರಗಳಿಗೆಲ್ಲ ಈಗ ಬ್ರೇಕ್ ಬಿದ್ದಿರೋದೇ ಈ ಫಾರೂಕ್ ಅನ್ನೋ ಪಾಪಿ ಪಿಂಡಕ್ಕೆ ಬಂದಿರುವಂತಹ ಹೊಟ್ಟೆಬೇನೆ. मारना नहीं चाहिए उनको पकड़ना चाहिए और पकड़ के उनसे पूछना चाहिए कि कौन उनके पीछे है. वही रास्ता है. ತನ್ನ ಬಾಂಧವರ ಮೇಲೆ ಈತನಿಗೆ ಅದೆಂತಹ ಪ್ರೀತಿ ನೋಡಿ. ಏನೇ ಅಪರಾಧ ಮಾಡಿರ್ಲಿ, ಆದ್ರೆ ಉಗ್ರರನ್ನ ಸಾಯಿಸಬಾರ್ದು ಅನ್ನೋದು ಈ ಮಾಡರ್ನ್ ಕಟ್ಟಪ್ಪನ ಕಟ್ಟಪ್ಪಣೆ. ನೂರಾರು ಜನ ಬಲಿ ತೆಗೆದುಕೊಂಡಿದ್ರು ಸರಿ, ಆ ಉಗ್ರರನ್ನ ಸಾಯಿಸದೆ ಸೆರೆ ಹಿಡಿಬೇಕಂತೆ. ಆತನಲ್ಲಿರೋ ಗುಂಡುಗಳು ಖಾಲಿಯಾಗೋ ತನಕ ನಮ್ಮ ಸೈನಿಕರು ಜೀವ ಕೊಟ್ಟು ಕಾದು ಆತನನ್ನ ನಂತರ ಗೌರವಾದರಗಳಿಂದ ಬಂಧಿಸಬೇಕಂತೆ. ನಂತರ ಜೈಲಲ್ಲಿ ಅವನಿಗೆ ಹೊಟ್ಟೆ ಬಿರಿಯುವಷ್ಟು ಬಿರಿಯಾನಿ ಕೊಟ್ಟು ರಾಜಾತಿಥ್ಯ ನೀಡಿ ಮುದ್ದು ಮಾಡಬೇಕು ಅನ್ನೋದು ಈ ಫಾರೂಕ್ ಅಬ್ದುಲ್ಲನ ಆಸೆ ಹಾಗೂ ನಿರೀಕ್ಷೆ. ಆಮೇಲೆ ಆ ಉಗ್ರನನ್ನ ತೊಡೆ ಮೇಲೆ ಕೂರಿಸ್ಕೊಂಡು ಕೆನ್ನೆ ತಲೆ ಸವರಿ ತುತ್ತು ತಿನ್ನಿಸ್ತಾ, ನೀನು ತುಂಬಾ ಒಳ್ಳೆಯವನು, ತಿಳಿದೇ ತಪ್ಪು ಮಾಡಿದೀಯಾ, ನಿನ್ನ ಹಿಂದೆ ಯಾರಿದ್ದಾರೆ ಹೇಳು ಅಂತ ರಮಿಸುತ್ತಾ ಅವರ ಬಾಯಿ ಬಿಡಿಸ್ಬೇಕಂತೆ. ಎಂತಹ ಗ್ರೇಟ್ ಐಡಿಯಾ ಅಲ್ವಾ ಫಾರೂಕ್ ಅನ್ನೋ ಮುದುಕನದ್ದು. ಇವನ ತಲೆ ಕೆಟ್ಟ ಮಾತುಗಳನ್ನ ಕೇಳಿದ್ರೆ ಇಷ್ಟರಲ್ಲಿ ಭಾರತ ಯಾವಾಗ್ಲೋ ಪಾಕಿಸ್ತಾನ ಆಗಿ ಬದಲಾಗ್ತಾ ಇತ್ತು. कि वो लोग तो नहीं कर रहे हैं जो इस गवर्नमेंट को डिस्टेबलाइज करने की कोशिश कर रहे हैं. नहीं तो क्यों नहीं पहले हो रहा था? आज क्यों, क्या वजह है? इसकी इंडिपेंडेंट इंक्वायरी होनी चाहिए. ये सब एक क्राइसिस पैदा करने की कोशिश कर रहे हैं. अगर वो पकड़े गए ना जो ये कर रहे हैं, पता लगेगा कौन कर रहा है. मारना नहीं चाहिए उनको पकड़ना चाहिए. ಮಗ ಮುಖ್ಯಮಂತ್ರಿ ಆಗಿರೋ ಖುಷಿಯಲ್ಲಿ ಈ ಫಾರೂಕನಿಗೆ ಮತಿಭ್ರಮಣೆ ಆಗಿದೆಯೋ ಏನೋ ಗೊತ್ತಿಲ್ಲ. ಉಗ್ರರನ್ನ ಸಾಯಿಸೋದಕ್ಕಿಂತ ಅವರ ಹಿಂದೆ ಯಾರಿದ್ದಾರೆ ಅಂತ ತಿಳ್ಕೋಬೇಕಂತೆ. ನಮ್ಮ ದೇಶದ ಚಿಕ್ಕ ಮಗುವನ್ನ ಕೇಳಿದ್ರೂ ಈ ಪ್ರಶ್ನೆಗೆ ಉತ್ತರವನ್ನ ಕೊಡುತ್ತೆ. ಭಾರತದಲ್ಲಿ ಉಗ್ರ ಚಟುವಟಿಕೆ ಮಾಡೋ ಭಯೋತ್ಪಾದಕರ ಹಿಂದೆ ಇರೋದು ಪಾಕಿಸ್ತಾನ ಅನ್ನೋ ವಿಷಜಂತು ಅನ್ನೋದು ಇಡೀ ದೇಶಕ್ಕೆ ಗೊತ್ತು. ಆದ್ರೂ ಈ ಫಾರೂಕ್ ಅಬ್ದುಲ್ಲಾ ಅನ್ನೋ ಉಗ್ರನ ನೆಂಟ ಉಗ್ರರ ಬಾಯಿ ಬಿಡಿಸಬೇಕು ಅಂತ ಹೇಳ್ತಾರೆ. ಹೌದು, ಉಗ್ರರನ್ನ ಹೊಡೆದು ಉರುಳಿಸಿದಾಗ ಇವನ ಹೊಟ್ಟೆ ಉರಿಯುತ್ತೆ. ಅವರೇನೋ ಇವನ ಚಿಕ್ಕಪ್ಪನ ಮಕ್ಕಳು ಅನ್ನೋ ಹಾಗೆ ಈಗ ಕರುಣಾರಸ ಉಕ್ಕಿ ಹರಿತಾ ಇದೆ. ಆದ್ರೆ ಈ ಹಿಂದೆ ಜಮ್ಮು ಕಾಶ್ಮೀರದಲ್ಲಿ ಹಿಂದೂಗಳ ನರಮೇಧ ನಡೆದಾಗ ಈ ಮುದಿಯನ ದೇಹದ ಯಾವ ಭಾಗದಿಂದ ಯಾವ ರಸವೂ ಹರಿದಿರಲಿಲ್ಲ. ಈಗ ನಮ್ಮ ಸೈನಿಕರು ಅದೇ ಉಗ್ರರನ್ನ ಹಂದಿಗಳನ್ನ ಹೊಡೆದು ಹಾಕಿದ ಹಾಗೆ ಹೊಡೆದು ಹಾಕೋದಕ್ಕೆ ಶುರು ಮಾಡಿದಾಗ ಈ ಫಾರೂಕನ ಕರುಳು ಚುರ್ ಅನ್ನೋದಕ್ಕೆ ಶುರುವಾಗಿದೆ. ಇಂಥವರು ಹಾಕೋ ಮೊಟ್ಟೆಗಳಿಂದ ಹೊರಬರೋ ಪಾಪದ ಪಿಂಡಗಳಿಗೆ ಸ್ಥಿತಿ ಮಾಡದೆ ಬಿರಿಯಾನಿ ತಿನ್ನಿಸೋದಕ್ಕೆ ಇದೇನು ಹಿಂದಿನ ಭಾರತ ಅಲ್ಲ. ಹಾವಾಡಿಗ ಒಂದಿನ ಹಾವು ಕಚ್ಚಿಸಿಕೊಂಡು ಸಾಯುವ ಹಾಗೆ ಉಗ್ರರನ್ನ ಸಾಕಿ ಸಲಹಿದವರು ಕೊನೆಗೆ ಒಂದು ದಿನ ಅದೇ ಉಗ್ರರಿಗೆ ಬಲಿಯಾಗಬೇಕು ಅನ್ನೋದು ಸುಳ್ಳಲ್ಲ. ಅಲ್ಲಿಯ ತನಕ ಇವರು ಪಾಠ ಕಲಿಯೋದಿಲ್ಲ ಅಂತ ಹೇಳೋದಕ್ಕೆ ನರಹಂತಕ ಉಗ್ರರನ್ನೂ ಮುದ್ದು ಮಾಡುವ ಇಂತಹ ಹೇಳಿಕೆಗಳೇ ಸಾಕ್ಷಿ. ಮತ್ತಷ್ಟು ವಿಶೇಷ ಸುದ್ದಿ ಹಾಗೂ ಮಾಹಿತಿಗಳಿಗಾಗಿ ಫಾಲೋ ಮಾಡಿ ಫಸ್ಟ್ ವಾಯ್ಸ್ ನ್ಯೂಸ್ ಕನ್ನಡ.